ನಮಸ್ಕಾರ ಫ್ರೆಂಡ್ಸ್, TFKannada ವ್ಲಾಗ್ಸ್ಗೆ ಸ್ವಾಗತ. ನಾವು ಇವತ್ತಿದ್ದೀವಿ ಮುನ್ನಾರಲ್ಲಿ. ಈಗ ಟೈಮ್ ಬಂತು 1:30 ಆಗಿದೆ. ಮುನ್ನಾರ್ಗೆ 10 ಗಂಟೆಗೆ ರೀಚ್ ಆಗಿದ್ದೀವಿ. ರೂಮ್ ಬರೋಷ್ಟಕ್ಕೆ 10:30 ಆಯಿತು. ಫ್ರೆಶ್ ಅಪ್ ಆಗಿ ಈಗ ಸೈಟ್ ಸೀಯಿಂಗ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ 4 ಸೈಟ್ ಸೀಯಿಂಗ್ಗಳಿದ್ದಾವೆ. ಒಂದು ಬಂದು ಮಟ್ಟುಪೆಟ್ಟಿ ಡೈರೆಕ್ಷನ್, ಎರಡನೇದು ಕೊಯಂಬತ್ತೂರು ಡೈರೆಕ್ಷನ್, ಕೊಚ್ಚಿನ್ ಡೈರೆಕ್ಷನ್ ಮತ್ತು ಮಧುರೈ ಡೈರೆಕ್ಷನ್. ಸೊ ನಾವು ಇವತ್ತು ಕೊಚ್ಚಿನ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. ನಾಳೆ ಮಟ್ಟುಪೆಟ್ಟಿ ಡೈರೆಕ್ಷನ್ಗೆ ಹೋಗ್ತೀವಿ. ಸೊ ಇವತ್ತು ಸೈಟ್ ಸೀಯಿಂಗ್ಗೆ ನಾವು ಆಟೋಲ್ಲಿ ಹೋಗ್ತಾ ಇದ್ದೀವಿ. ಅದರದ್ದು ಚಾರ್ಜ್ ಬಂದು 800 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನಮ್ಮ ಫಸ್ಟ್ ಸೈಟ್ ಸೀಯಿಂಗ್ ಬಂದಿದೆ. ನಾವಿದ್ದೀವಿ ಮುನ್ನಾರ್ ಹೆಡ್ ವರ್ಕ್ಸ್ ಡ್ಯಾಮ್ ಹತ್ರ. ಇದು ಬಂದು ಕೊಚ್ಚಿನ್ ಡೈರೆಕ್ಷನಲ್ಲಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಮುಂದಿನ ಸೈಟ್ ಸೀಯಿಂಗ್. ಫ್ರೆಂಡ್ಸ್, ನಾವು ಇವಾಗ ಬಂದಿದ್ದೀವಿ ಅಟ್ಟುಕಡ್ ವಾಟರ್ ಫಾಲ್ಸ್. ಬಟ್ ನಾವು ಹತ್ರ ಹೋಗ್ತಾ ಇಲ್ಲ, ಬರೀ ದೂರದಿಂದ ನೋಡ್ತಾ ಇದ್ದೀವಿ. ನೋಡಿ, ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ.
ಫ್ರೆಂಡ್ಸ್, ನಾವೀಗ ಬೇರೆ ಪ್ಲೇಸಿಗೆ ಬಂದಿದ್ದೀವಿ. ಇದ್ರ ಹೆಸರು ಬಂದು ಪೋಥೆಮೆಡು ವ್ಯೂ ಪಾಯಿಂಟ್ ಅಂತ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಜನ ಎಲ್ಲ ಶೂಟಿಂಗ್ ಮಾಡ್ತಾ ಇದ್ದಾರೆ, ಫೋಟೋಸ್ ಹಿಡಿತಾ ಇದ್ದಾರೆ. ಫ್ರೆಂಡ್ಸ್, ನಾವೀಗ ಬೇರೆ ವಾಟರ್ ಫಾಲ್ಸ್ ಇದೆ ಅಂತೆ, ಕಳ್ಳಾರ್ ವಾಟರ್ ಫಾಲ್ಸ್ ಅಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಸೀನರಿ ಮಾತ್ರ ಸೂಪರ್ವಾಗಿದೆ. ಸೊ ನಾವಿವಾಗ ಬಂದಿದ್ದೀವಿ ಕಳ್ಳಾರ್ ವಾಟರ್ ಫಾಲ್ಸ್ ಅಂತ. ವ್ಯೂ ಮತ್ತು ಲೊಕೇಶನ್ ಸಖತ್ತಾಗಿದೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ನಾವಿದ್ದೀವಿ ಇವಾಗ ಸ್ಪೈಸ್ ಗಾರ್ಡನ್ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ. ಸೊ ಆ ಕಡೆ ನೋಡ್ಬೋದು ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ, ಈ ಕಡೆ ಸ್ಪೈಸ್ ಗಾರ್ಡನ್ ಇದೆ. ಪರ್ ಪರ್ಸನ್ 100 ರೂಪೀಸು ಪ್ಲಸ್ ನಾವು ಇದರಲ್ಲಿ ಜೀಪಲ್ಲಿ ಹೋಗ್ಬೇಕಂತೆ. ಜೀಪ್ಸ್ ಬರುತ್ತೆ, ಜೀಪ್ ಕೆಳಗಡೆ ಕರ್ಕೊಂಡು ಹೋಗ್ತಾರಂತೆ. ಒಳಗಡೆ ಕೆಳಗಡೆ ಅರೌಂಡ್ 500 ಮೀಟರ್ಸ್ ಡೌನ್ ಇರುತ್ತಂತೆ. ನೋಡಿ ಫ್ರೆಂಡ್ಸ್, ಈ ಥರ ಜೀಪ್ಸ್ ಇದೆ. ಸೊ ಈ ಜೀಪಲ್ಲಿ ನಮಗೆ ಸ್ಪೈಸ್ ಗಾರ್ಡನ್ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಕಂಪ್ಲೀಟ್ ಸ್ಪೈಸಸ್ ಬಗ್ಗೆ ಎಲ್ಲ ಹೇಳ್ತಾರೆ, ಮಸಾಲಾಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ಫ್ರೆಂಡ್ಸ್, ಫೈನಲಿ ನಮ್ಮ ಜೀಪ್ ಸ್ಟಾರ್ಟ್ ಆಗಿದೆ, ನಮಗೆ ಕೆಳಗಡೆ ಹೋಗ್ತಾರೆ. ಕೆಳಗಡೆ ಎಲ್ಲ ಸ್ಪೈಸ್ ಗಾರ್ಡನ್ ಅಂತ ಇರೋದು. ಸೊ ಫೈನಲಿ ನಮ್ಮದು ಸ್ಪೈಸ್ ಗಾರ್ಡನ್ ಬಂತು. 5 ಮಲಗಳಿದ್ದಾವೆ ಮತ್ತು ನಮ್ಮ ಗೈಡ್ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನಾವು ಫೈನಲಿ ಸ್ಪೈಸ್ ಗಾರ್ಡನ್ ಆಚೆ ಕಡೆಯಿಂದ ಬಂದುಬಿಟ್ವಿ. ಇವ್ರೇನು ಹೇಳಿದ್ರಂದರೆ ರೆಕಾರ್ಡ್ ಮಾಡೋಕ್ಕೆ ಕೊಟ್ಟಿಲ್ಲ, ಯಾಕಂದರೆ ಏನೋ ಪ್ರೈವಸಿ ಪ್ರಾಬ್ಲಮ್ ಅಂತ ರೆಕಾರ್ಡ್ ಮಾಡೋಕ್ಕೆ ಕೊಟ್ಟಿಲ್ಲ. ಬಟ್ ಈ ಕಡೆನೇ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ. ಸೊ ಅದರಲ್ಲಿ ಹೋಗ್ಬಿಟ್ಟು ನಾವು ನೋಡ್ತೀವಿ, ಚಾಕ್ಲೇಟ್ಸ್ ನೋಡೋಣ ಹೇಗಿರುತ್ತೆ, ಏನು ಪ್ರೈಸ್ ಇರುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ರೆಂಡ್ಸ್, ಫೈನಲಿ ನಾವು ಇಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಇದ್ದೀವಿ. ಇಲ್ಲೇ ಸ್ಪೈಸ್ ಗಾರ್ಡನ್ ಪಕ್ಕನೇ ಇರೋದು ಈ ಚಾಕ್ಲೇಟ್ ಫ್ಯಾಕ್ಟ್ರಿ ಮುನ್ನಾರಲ್ಲಿ. ಸೊ ನೋಡೋಣ ಯಾವ ಥರ ಚಾಕ್ಲೇಟ್ಸ್ ಇದೆ, ಏನಿದೆ. ಸೊ ನಿಮಗೂ ತೋರಿಸ್ತೀನಿ ರೇಟ್ ಎಷ್ಟು, ಯಾವ ಥರ ಅಂತ. These all are dry fruits, right? This is what, sir? Pomelo. Nice big lemon. करना चाहिए तो कैसे करेंगे? ये वाला। अच्छा ये वाला सारे नट्स और ड्राई फ्रूट्स का कॉम्बिनेशन. ಹಲೋ ಫ್ರೆಂಡ್ಸ್, ಫೈನಲಿ ನಾವು ಚಾಕ್ಲೇಟ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ 100 ಗ್ರಾಮ್ಸ್ ಬಂದು 130 ರೂಪಾಯಿ, 1/4 kg ಬಂದು ಅರೌಂಡ್ 350ಇಂದ 400 ರೂಪಾಯಿ ಇರುತ್ತಂತೆ. ಸೊ ಜಸ್ಟ್ 100 ಗ್ರಾಮ್ ತೊಗೊಂಡೆ ಸ್ಯಾಂಪಲ್ ತೊಗೊಳಕ್ಕೆ, ಹೇಗಿರುತ್ತೆ ಅಂತ ಸ್ಯಾಂಪಲ್ ನೋಡೋಕ್ಕೆ. ಸೊ ಒಂಚೂರು ಕಂಪೇರ್ ಮಾಡಿದ್ರೆ ಕಾಸ್ಟ್ಲಿನೇ, ಆದರೂ ಏನು ಮಾಡೋಕ್ಕಾಗಲ್ಲ. ಟೂರಿಸ್ಟ್ಗೆಲ್ಲ ತಲೆ ಮೇಲೆ ಹಾಕ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ನಾವಿವಾಗ ಬಂದಿದ್ದೀವಿ ಕರ್ದೈಪಾರ ವ್ಯೂ ಪಾಯಿಂಟ್ ಅಂತ. ಇಲ್ಲಿ ನಾವು ಫೋಟೋಸು ವಿಡಿಯೋಸ್ ಎಲ್ಲ ಶೂಟ್ ಮಾಡಬಹುದು. ಲೊಕೇಶನ್ ಅಂತೂ ಸೀರಿಯಸ್ಲಿ ಫ್ರೆಂಡ್ಸ್ ಅಲ್ಟಿಮೇಟ್ ಆಗಿದೆ.
ನೀವು ನೋಡ್ತಾ ಇರ್ಬೋದು, ಇದನ್ನ ಮಿನಿ ಕಾಶ್ಮೀರ್ ಅಂತಾರೆ. ಮುನ್ನಾರ್ನ ಬಂದು ಒಂದು ಮಿನಿ ಕಾಶ್ಮೀರ್ ಅಂತ ಕರೀತಾರೆ, ಸೌತ್ ಇಂಡಿಯನ್ ಕಾಶ್ಮೀರ್ ಅಂತಾನೂ ಕರೀತಾರೆ. ಫ್ರೆಂಡ್ಸ್, ಫೈನಲಿ ನಾವು ಇವಾಗ ಬಂದಿದ್ದೀವಿ ನಮ್ಮ ಇವತ್ತಿನ ಲಾಸ್ಟ್ ಸೈಟ್ ಸೀಯಿಂಗ್ ಹೈಡಲ್ ಪಾರ್ಕ್ ಅಂತ. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸ್ ಇರುತ್ತೆ. ಪಾರ್ಕ್ ಬಂದು ಕೂಲ್ ಪ್ಲೇಸು, ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ಸಖತ್ತಾಗಿರುತ್ತೆ. KSRTC bus stop. ನೀವು ನೋಡ್ತಾ ಇರ್ಬೋದು, ಫೈನಲಿ ನಮ್ಮ ಡೇ 1 ಸೈಟ್ ಸೀಯಿಂಗ್ ಮುಗೀತು. ನಾವು ಮುನ್ನಾರ್ ಕಡೆ ಹೋಗ್ತಾ ಇದ್ದೀವಿ. ನಾಳೆ ಬಂದು ಮೇನ್ ಸೈಟ್ ಸೀಯಿಂಗ್ ಇರೋದು ಮಟ್ಟುಪೆಟ್ಟಿ ಸೈಡಲ್ಲಿರೋದು, ಅದು ಬಂದು ನೆಕ್ಸ್ಟ್ ವಿಡಿಯೋಲ್ಲಿ ಕವರ್ ಅಪ್ ಮಾಡ್ತೀನಿ. ಇವತ್ತಿಗೆ ಇಲ್ಲೇ ಸ್ಟಾಪ್ ಮಾಡೋಣ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.